ಸೈಟ್ಗಳದ್ದು ಬಂದಿದೆ, ಮನೆ ಮಂಜೂರಾತಿಗೂ ಬಂದಿದ್ದಾವೆ. ಅದನ್ನ ನೀವು ಮನೆ ಮಂಜೂರಾತಿ ಏನಿದೆ ಆಯಾ ಪಂಚಾಯಿತಿ ಪಟ್ಟಿಯಲ್ಲಿ ಸೇರಿಸಿ. ಸೈಟ್ಗಳದ್ದು ಏನ್ ಮಾಡೋದು? ಈಗ ನಾವು ಜಾಗ ಕೊಡ್ಬೋದು, ಕೊಟ್ರು ಏನಾಗುತ್ತೆ, ಎಲ್ಲ ಪಂಚಾಯಿತಿಗಳವರು ಕಷ್ಟ ಅಲ್ಲ. ಆಯ್ತು, ಸೈಟು ಮತ್ತೆ ಮನೆ ಬಿಟ್ಟು ಉಳಿದಿದ್ದ ವಿಷಯಗಳು ನೀವು ಕ್ಲಿಯರ್ ಮಾಡ್ಬೋದಲ್ಲ. ಮಾಡ್ಬೋದು. ಏನಾಗುತ್ತೆ, ಆ ಗ್ರಾಮ ಪಂಚಾಯತಿವರೆಗೆ ಕೊಟ್ರೆ ಅವ್ರೇನೋ ಅವ್ರ ಸ್ವಂತ ಆಸ್ತಿ ಮಾಡ್ಕೊಂಡಂಗೆ ಮಾಡ್ಕೋತಾರೆ. ತಾಲೂಕಾ ಇದೆ ಯೂನಿಟ್ ತಗೊಂಡ್ ಮಾಡಿದ್ರೆ ಬಡವರು ಬಗ್ಗರಿಗೆ ಕೊಡ್ಬೋದು. ನೀವು ಒಂದ್ ಗ್ರಾಮ ಪಂಚಾಯತಿಗೆ ಬಿಟ್ಕೊಟ್ರೆ ಅವರು ಇದ್ದವರು ಇಲ್ಲದೆ ಇರೋರು ಎಲ್ಲ ಇದ್ದವ್ರಿಗೆ ಜಾಸ್ತಿ ಹೋಗುತ್ತೆ. ತಾಲೂಕಾ ಯೂನಿಟ್ ತಗೊಂಡು ಮಾಡ್ತಾರೆ, ಗ್ರಾಮ ಪಂಚಾಯತಿಯವ್ರಿಗೆ ಬಿಟ್ರೆ ಆಗಲ್ಲ. ಅವ್ರು ಇರೋರಿಗೆ ಕೊಟ್ಕೋತಾರೆ. ಮಾಡಿ ಇದು ಕೊಡಬಹುದು. ನಾನು ನೋಡ್ದಂಗೆ ಪಂಚಾಯಿತಿಗಳಲ್ಲಿ ಅವರು ಏನು ನಿಷ್ಠೆಯಾಗಿ ಕೊಡೋದಿಲ್ಲ ಈ ಸೈಟ್ಗಳಿಗೆ. ಎಲ್ಲ ಇರೋರು ನಮ್ಮಂತವರ ಸುತ್ತಮುತ್ತ ಇರೋರು ಒಂದೊಂದು ಕುಟುಂಬಕ್ಕೆ 4 ಬೇರೆ ಬೇರೆ ಹೆಸರಲ್ಲಿ ಮಾಡ್ತಾರೆ. ಇದು ಸಮಸ್ಯೆ. ಸೈಟ್ ಕೊಟ್ಟು ನನಗೇನೋ ಬಡವ್ರಿಗೆ ನ್ಯಾಯ ಸಿಗುತ್ತೆ ನನಗೆ ಅನುಮಾನ. ಬಡವ್ರು ಹಂಗೆ ಇರ್ತಾರೆ, ಯಾರೋ ನಮ್ಮಂತವ್ರು ಅನುಕೂಲಸ್ಕರೇ ಹಾಕೊಳ್ತಾರೆ. ಅಲ್ಲಿ ಕೂಡ ಸೈಟ್ ಒಬ್ಬೊಬ್ರು 5 ಸೈಟ್ಗಳು ಹಾಕೋತಾರೆ. ಮಗಳ ಹೆಸರು, ಸೊಸೆ ಹೆಸರು, ಅದು ಇದು ಕೊಟ್ಟು ಇದನ್ನ. ಅದಕ್ಕೋಸ್ಕರ ಐ ಆಮ್ ನಾಟ್ ಸೋ ಎಂಥೂಸಿಯಾಸ್ಟಿಕ್ ಅಬೌಟ್ ದಿಸ್ ಆಸ್ಟ್ರೇಲಿಯಾ ಲೇಔಟ್. ಜೆನ್ಯೂನ್ ಅವ್ರಿಗೆ ಸಿಗೋದು ಅಷ್ಟು ಈಸಿ ಇಲ್ಲ, ಬಡವರಿಗೆ ಸಿಗೋದು ಅಷ್ಟು ಈಸಿ ಇಲ್ಲ. ಮನೆ ಕೊಡ್ಬೋದು. MLA ಅವ್ರು ಹೇಳ್ದಂಗೆ ಪ್ರಧಾನ ಮಂತ್ರಿ ಆವಾಸ್ PMAY ನಿಮ್ಗೆ ಅದನ್ನ ಪ್ರಯಾರಿಟಿಯಲ್ಲಿ ತಗೊಂಡು ಏನಾದ್ರು ಮಾಡಕ್ ಸಾಧ್ಯ ಆದ್ರೆ ಮಾಡಬೇಕು. ಸ್ಯಾಂಕ್ಷನ್ ಆಗಿದೆ. PMAY ಖಂಡಿತ. ಸೊ ಈಗ ಸೈಟು ಮನೆಯದು ಬಿಟ್ಟು ಬೇರೆ ಇನ್ನೇನು ಬಂದಿತ್ತು ಅದು ಒಂದು. ಈಗ ಯಾರು ಇಲ್ಲಿ ನಿಮ್ ಪಂಚಾಯತಿಯವರು ಯಾರು ಇದ್ದಾರೆ? PDOs ಇದ್ದೀರಾ? ಇಲ್ಲ, ಈಗ CO ಅವರು ಹೇಳಿದಾಗೆ ಕಳೆದ 1 ವರ್ಷದಿಂದ ಎಕ್ಸರ್ಸೈಸ್ ಮಾಡಿ ಹೊಸದಾಗಿ ಈಗ ಬಿ ಖಾತಾ ಕೊಡೋದನ್ನು ಆರಂಭ ಆಗ್ತಾ ಇದೆ. ಗೌರ್ಮೆಂಟ್ ಜಮೀನು ಬಿಟ್ಟು ಖಾಸಗಿ ಜಮೀನಲ್ಲಿ ಮನೆಗಳಿದ್ರೆ ಅವ್ರಿಗೆ ಬಿ ಖಾತಾ ಕೊಡ್ಬೋದು. ಕ್ರಯಪತ್ರ ಇರಬೇಕು. ಕ್ರಯಪತ್ರ ಇದ್ರೆ ಅವ್ರಿಗೆ ಬಿ ಖಾತಾ ಮಾಡಿಕೊಡ್ಬೋದು. ಇದರಿಂದ ಅವ್ರಿಗೆ ಜನಗಳಿಗೆ ಅಟ್ಲೀಸ್ಟ್ ದಾಖಲೆ ಅನುಕೂಲ ಆಗುತ್ತೆ. ಇಷ್ಟ ದಿನ ಅವ್ರಿಗೆ ಎಲ್ಲ ಸುಮ್ಮನೆ ಯಾವ್ದು ಈ ಸ್ವತ್ತು ಇರ್ಲಿಲ್ಲ, ಈ ಸ್ವತ್ತು ಕೊಡಕ್ಕೂ ಬರೋದಿಲ್ಲ. ಈಗ ಅವ್ರಿಗೆ ಈ ಸ್ವತ್ತು ಮುಖಾಂತರ ಬಿ ಖಾತಾ ಕೊಡ್ಬೋದು. ಕರೆಕ್ಟಾ? ಸೊ ಅದು ಜನಗಳಿಗೆ ಒಂದು ದೊಡ್ಡ
ರಿಲೀಫ್ ಆಗುತ್ತೆ, ಅವರು ಆಸ್ತಿಗೆ ಒಂದು ದಾಖಲೆ ಆಗುತ್ತೆ. ಎರಡನೇದು ಪಂಚಾಯತಿಗೆ, ಅದರಿಂದ ಇನ್ಮೇಲೆ ರೆವಿನ್ಯೂನು ಕಟ್ಟಿಸ್ಕೋಬಹುದು ಅವರು. ಪಂಚಾಯತಿಗೆ ರೆವಿನ್ಯೂ ಜಾಸ್ತಿ ಆಗುತ್ತೆ, ಸಬಲೀಕರಣ ಆಗುತ್ತೆ ಪಂಚಾಯತಿಗಳು. ಒಂದ್ ಕಡೆ ಅದೇ ಇದರಲ್ಲಿ ಈಗ ಸಿಇಒ ಅವ್ರು ಹೇಳ್ದಾಗ ಇನ್ಮೇಲೆ ನೀವು ಇಂಡಿವಿಜುವಲ್ ಖಾತೆಗಳನ್ನ ಬಾಡಿಯಲ್ಲಿ ಇಟ್ಟು ಮಾಡುವುದಕ್ಕೆ ಈಗ ಅದು ಅವಕಾಶ ಇಲ್ಲ. ಈಗ ಬದಲಾವಣೆ ಮಾಡಿದೆ. ಅದು ಏನಿದ್ರು PDO ಮತ್ತೆ ಪ್ರೆಸಿಡೆಂಟ್ ಸೈನ್ ಮಾಡಿದ್ರೆ ಆಗುತ್ತೆ. ಅವ್ರಿಗೂ 3 ದಿನ ಏನೋ ಟೈಮ್ ಲಿಮಿಟ್, 3 days ಬಾಡಿಗೆ ಇಟ್ಟಿಲ್ಲ. ಒಳ್ಳೇದು. ಅದೇ ಈಗ 3 days ಆಟೋ ಆಗ್ಬೇಕು. ಸೊ ಹಾಗಾಗಿ ಅದು ಸ್ಟ್ರೀಮ್ ಲೈನ್ ಆಗುತ್ತೆ. ಈ NOC ಇದು ನೋಡಿ ಸ್ವಲ್ಪ. ಈಗ ಬಿ ಖಾತಾ ಅಭಿಯಾನ ನೀವು ಸ್ವಲ್ಪ ಎಷ್ಟು ಏನಾದ್ರು ಐಡೆಂಟಿಫೈ ಮಾಡಿದ್ದೀರಾ ಇವ್ರೆ? ಈಗ ಜಿಲ್ಲೆಯಲ್ಲಿ ಪಂಚತಂತ್ರದಲ್ಲಿ ಎಷ್ಟಿದೆ, ಈ ಸ್ವತ್ತು ಎಷ್ಟಿದೆ? ಒಟ್ಟು ಈ ಸ್ವತ್ತು ಇಲ್ಲದೆ ಇರುವಂತಹ ಪಂಚತಂತ್ರ ಎಂಟ್ರೀಸ್ ಎಷ್ಟು? ಒಟ್ಟು ಎಷ್ಟಾದ್ರೂ ಸರಿ. ಈ ಪಂಚತಂತ್ರದಲ್ಲಿ ಈ ಸ್ವತ್ತು ಎಷ್ಟು? ಸೊ ಅಲ್ಲಿಗೆ ಇನ್ನು ನಿಮ್ಗೆ 55,000, ಅದ್ರಲ್ಲಿ ಒಂದು 10,000 ಬಿಟ್ಬಿಡಿ. ಅವರು ಬೋಗಸ್ ಎಲ್ಲ ಅಂದ್ರೆ ಫ್ರಾಡಿಲೆಂಟ್ ಎಂಟ್ರಿ ಆಗಿರ್ಬೋದು, ಅವ್ರಿಗೆ 9/11 ಹಾಕೊಟ್ಟಿರ್ಬೋದು ಎಲ್ಲ. ಹಂಗಾದ್ರೆ ಈಗ ಒಟ್ಟು 75, ಅದರಲ್ಲಿ 20,000 ಹೇಳಿದ್ರ 55 ಡಿಫ್ರೆನ್ಸ್. 55ರಲ್ಲಿ ನಿಮ್ ಪ್ರಕಾರ ಇನ್ಎಲಿಜಿಬಲ್ ಎಷ್ಟಿರ್ತದೆ? 55 ಕ್ರಯ ಇಲ್ಲದೆ ಇರೋವು ಎಷ್ಟಿರ್ಬೋದು? ಆಯ್ತು. ಇನ್ನ 45,000 ಪ್ರಾಪರ್ಟೀಸ್ಗೆ ನಿಮ್ಗೆ ಬಿ ಖಾತಾ ಅಥವಾ ಈ ಸ್ವತ್ತು ಮಾಡ್ಕೊಡಕ್ ಅವಕಾಶ ಇದೆ. ಕರೆಕ್ಟಾ? ಅದನ್ನ ಮಿಷನ್ ಮೋಡ್ ಅಲ್ಲಿ ಮಾಡ್ಬೇಕಾಗುತ್ತೆ. ಇದು ಎಲ್ಲಾ ಪಂಚಾಯತಿಗಳನ್ನು ಗೇರ್ ಅಪ್ ಮಾಡಬೇಕು. ಹ್ಮ್ 15ನೇ ತಾರೀಕು ಲಾಂಚ್ ಆಗ್ಬೇಕಲ್ವಾ? ಒಂದಿನ ಇಲ್ಲಿ ವರ್ಕ್ಶಾಪ್ ಆರ್ಗನೈಸ್ ಮಾಡ್ಬಿಡಿ. ಎಲ್ಲ ಫಿಸಿಕಲ್ ವರ್ಕ್ಶಾಪ್ PDO ಸೆಕ್ರೆಟರಿ ಇಬ್ಬರಿಗೂ ಕರೆಸಿ, ಬಿಲ್ ಕಲೆಕ್ಟರ್ಗೂ ಕರೆಸಿ ಫಿಸಿಕಲ್ ವರ್ಕ್ಶಾಪ್ ಆರ್ಗನೈಸ್ ಮಾಡಿ, ಹಾಫ್ ಡೇ ಮಾಡಿ ಅಷ್ಟೇ. ಅದು ಸಬ್ಜೆಕ್ಟ್. ಸೊ ಅದರಿಂದ ಈಗ ಈ ತಾಲೂಕು ಒಂದರಲ್ಲೇ 40,000, 40, 55 ಬೇಡ, 40 ಅಂತಾನೆ ಇಟ್ಕೊಳ್ಳಿ. 40,000 ಆಸ್ತಿಗೆ ನೀವು ಒಂದು ಅಟ್ಲೀಸ್ಟ್ ಬಿ ಖಾತಾ ಕೊಟ್ರೆ ಅವ್ರಿಗೆ ಏನೋ ಒಂದು ದಾಖಲೆ ಆಗುತ್ತೆ ಜಿಲ್ಲೆಯಲ್ಲಿ. ಇಟ್ಸ್ ಎ ಮೇಜರ್ ರಿಲೀಫ್ ಆಗ್ತಿದೆ. ಇಷ್ಟು ದಿನ ಅವ್ರಿಗೆ ನೀವು ಪಂಚಾಯತಿಯಲ್ಲಿ ಬೋಗಸ್ 9/11 ಹಾಕೊಟ್ಟಿದ್ದೀರಾ. ಅವು ಅವು ಎಲ್ಲ ವೇಸ್ಟ್ ಆಗುತ್ತೆ. ಸರ್ವೆ ನಂಬರ್ಗಳಿಗೆ ಹಾಕೊಟ್ಟಿರೋದು ನಿಲ್ಲೋದು. ಹೌದಾ ಇಲ್ವಾ? ಸರಿ, ಈಗ ಅದನ್ನ ಮಾಡ್ಕೊಳ್ಳಿ. ಇವತ್ತು ಬಂದಿರೋ ಇಶ್ಯೂಸ್ ಈಗ ಬೇರೆ ಇನ್ನೇನೇನಿದೆ ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ ಮಾಡ್ಬೇಕು. ನೋಡಿ ಸ್ವಲ್ಪ ಕೆಲವರು ಅದೇನೋ ಸಣ್ಣ ಪುಟ್ಟ ರೋಡ್ಸ್ ಕೇಳಿದ್ದಾರೆ, MLA ಅವರು ಫಂಡ್ಸ್ ಹಾಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ತಗೊಂಡೋಗಿ ಅವ್ರ ಹತ್ರ ಕೂತ್ಕೊಂಡು ಯಾವ್ದಾದ್ರು ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸ್ಕೊಳ್ಳಿ. ಸ್ವಲ್ಪ ಅವ್ರು ಹೇಳಿದ್ದಾರೆ, ಅಲ್ಲಲ್ಲೇ ಮಾತು ಕೊಟ್ಟಿದ್ದಾರೆ. ಅವ್ರ ಹತ್ರ ಯಾವ್ದು ಇಶ್ಯೂಸ್ ಬಂದಿದೆ ಅದು MLA ಅವ್ರ ಹತ್ರ ಕೂತ್ಕೊಂಡು ಸ್ವಲ್ಪ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಮೇಜರ್ ಬಂದಿರೋದು ಮುನ್ಸಿಪಾಲಿಟಿ ಆಯ್ತು. ಮುನ್ಸಿಪಾಲಿಟಿ ಆಯ್ತು. ಇನ್ನ ಸರ್ವೆ ಅವ್ರದ್ದು ಹೇಳಿ. ಈಗ ಮೇಜರ್ ಇಶ್ಯೂಸ್ ನಿಮ್ಗೆ
ಮಾಡ್ಬೋದು ನೆಕ್ಸ್ಟ್ ಮಾಡ್ತೀವಿ ಸರ್ ಈಗ ದುರಸ್ತು ಮಾಡೋದು ಮಾಡಿ. ಈಗ ಒಟ್ಟು ಜಿಲ್ಲೆಯಲ್ಲಿ ಈಗ ಎಷ್ಟು ಹೇಳಿದ್ರಿ? 10,400 ಜಿಲ್ಲೆ. ಓ. ಈಗ 1 to 5 ಪಾಸ್ ಆಗಿರೋದೇ 10,400 ಇದೆಯಾ ಇಲ್ಲಿ? ಹಾ ಅದೇ. ಹಾ ಹೌದು. ಇದರಲ್ಲಿ ಈಗ ವಾಪಸ್ ಹೋಗುವಂತದ್ದು ಯಾವುದು? ಏರಿಯಾ ಕರೆಕ್ಷನ್ ವಾಪಸ್ ಹೋಗುತ್ತೆ, ಆಯ್ತಾ. ಆಮೇಲೆ ನಾಟ್ ಕಲ್ಟಿವೇಟಿಂಗ್ ಅಂತ ವಾಪಸ್, ಲ್ಯಾಕ್ ಆಫ್ ಪೊಸೆಷನ್ ಎಲ್ಲ ಸೇರಿಸಿದ್ರೆ 5% ಹೋಗುತ್ತಾ? ಎಷ್ಟು 5% ಇದೆಯಾ ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ವಾಡಿಕೆ, ಅಥವಾ ಇನ್ನೂ ಜಾಸ್ತಿ ಇದೆಯಾ? ಅಲ್ಲ, ಈಗ ಎಷ್ಟಿದೆ? ಈಗ ಎಷ್ಟಿದೆಯಪ್ಪ? ಈಗ ಮಾಡಿರೋ ಕೇಸ್ ಪೈಕಿ ನಿಮ್ಗೊಂದು ಅಂದಾಜು ಇರುತ್ತಲ್ಲಪ್ಪ. ವಾಪಸ್ ಹೋಗೋದು ಎಷ್ಟು, ಕ್ಯಾನ್ಸಲೇಷನ್ಗೆ ಹೋಗೋದು ಎಷ್ಟು, ಏರಿಯಾ ಕರೆಕ್ಷನ್ಗೆ ಹೋಗೋದು ಎಷ್ಟು? 10% ವರ್ಗು. 10,000ದಲ್ಲಿ 1,000 ವಾಪಸ್ ಹೋಗ್ಬೋದು. 1,000 ವಾಪಸ್ ಹೋದ್ರು ಅದ್ರಲ್ಲಿ 500 ವಾಪಸ್ ಬರ್ತದೆ. ಆಗದೆ ಇರೋದು ಒಂದು 500 ಸಿಗದೆ, 5% ಗಿಂತ ಲೆಸ್ ಅಲ್ವಾ? ಆಗದೆ ಇರೋದು ಅಂದ್ರೆ ಯಾವ್ದು? ಬರೀ ಕ್ಯಾನ್ಸಲೇಷನ್ ಹೋಗೋವು ಅಥವಾ ಸಿವಿಯರ್ ಡಿಸ್ಪ್ಯೂಟ್ ಇರೋವು. ಫಾರೆಸ್ಟ್, HRP. HRP ಈಗ ಅವರು 1 to 5 ಮಾಡಿದಿರೇನ್ರಿ? HRPಗೆ ಇಲ್ಲ, ಮಾಡಿಲ್ಲ. ಅವರೇ 90% ಅಲ್ಲೇ ಕಂಟ್ರೋಲ್ ಆಗಿರುತ್ತೆ. ಹಿಂದೆ ಮಾಡಿದಿರ, ಈಗ ಮಾಡಿದ್ದಾರೆ. ಅಲ್ಲ, ಗ್ರಾಂಟೆಡ್ ಲ್ಯಾಂಡ್ ಅಕ್ವೈರ್ ಆಗಿದೆ, ಅಲ್ಲ ಅಂದ್ರೆ ನಾಲ ಬಂದ್ಬಿಟ್ಟಿದೆ ಗ್ರಾಂಟೆಡ್ ಲ್ಯಾಂಡ್ ಅಲ್ಲಿ, ಪಾಣಿ ಇಂಡಿಕೇಟರ್ ಆಗಿ. ಬಟ್ ಈಗ ಅವ್ರು ಹೇಳೋದು ವ್ಯಾಲಿಡ್. ವಿಚ್ ಕೇಮ್ ಫಸ್ಟ್? ನಾಲ ಕೇಮ್ ಫಸ್ಟ್ ಆರ್ ಗ್ರಾಂಟ್ ಕೇಮ್ ಫಸ್ಟ್? Then what right do they have? Year of grant is important. If the land Nala came after the year of grant, then only their rights arise. Otherwise, what right they have? ಇಲ್ಲ, ನನ್ನ ಪ್ರಕಾರ ಅವೆಲ್ಲ ನಾವು ಮಾಡೋ ಅಲ್ಲ ಈಸಿ ಅಲ್ಲ. ಬಟ್ ಮಾಡಬೇಕು, ಮಾಡಬೇಕು, ಮಾಡ್ಲೇಬೇಕು. ನನ್ನ ಪ್ರಕಾರ ಅದೇನೋ ಅಸಾಧ್ಯ ಏನಲ್ಲ, ಅದು ಮಾಡ್ಲೇಬೇಕು. ಏನಿದ್ರೆ ಅದು ಮಾಡ್ಬೇಕು, ಅವ್ರು ಹೇಳ್ದೆ ಅಷ್ಟೇ ಮಾಡ್ಬೋದು. ಓಕೆ, ಈಗ ಮುಂದೆ ಕೇಳಿ. 10,400 ಸರ್ವೆ ನಂಬರ್ಸ್. Within 10,400, beyond 10,000. 1 to 5 ಎಷ್ಟು ಕಂಪ್ಲೀಟ್ ಮಾಡಿದ್ದೀವಿ? ಗ್ರಾಂಟ್ ಸರ್ವೆ ನಂಬರ್ಸ್ ಅಲ್ಲ, ಗ್ರಾಂಟೀಸ್. ಇನ್ ಬ್ಯಾಲೆನ್ಸ್ ಎಷ್ಟಿದೆ ಕಂಪ್ಲೀಟ್ ಆಗಕ್ಕೆ? ಅಷ್ಟೇ. ಹೌದು. ಎಂಬತ್ತು ನಾಟ್ ಎ ವೆರಿ ಸ್ಮಾಲ್ ನಂಬರ್. ಇಲ್ಲೊಂದು ಬಿಟ್ಟೋಗಿರ್ಬೋದು, ಅದು ಒಪ್ಕೊಳ್ತೇನೆ. ಏನ್ರಿ ಅವ್ರು ಹೇಳ್ತಾವ್ರೆ 1 to 5 ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ನಿಮ್ಗೆ ಗೊತ್ತಿಲ್ವಾ? ಅದೇ ಅವ್ರು ಹೇಳಿದ್ದನ್ನ ಈಗ ಹೇಳ್ತೀರ. ನಿಮಗ್ ಕೇಳಿದಾಗ ಏನ್ ಹೇಳಿದ್ರಿ? ನಿಮಗ್ ಗೊತ್ತಿರ್ಬೇಕು. ಅದು 1 to ರೆವಿನ್ಯೂ ಸೈಡ್ ಅವ್ರು ಯಾಕೆ ಹೇಳ್ಬೇಕು? ಈಗ ಆಯ್ತು, ಯಾರು ಬೇರೆಯವ್ರು ಯಾರು ಗೊತ್ತಿದೆಪ್ಪ ಎಷ್ಟು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಇದೆ, ಬ್ಯಾಲೆನ್ಸ್ ಎಷ್ಟಿದೆ ಅಂತ.
ಅಷ್ಟೇ. ಹಾ, ಬಟ್ ಆಯ್ತು, 1 to 5 ಇನಿಷಿಯೇಟ್ ಆಗಿದೆ, ಕಂಪ್ಲೀಟ್ ಆಗಿದ್ಯಾ? ಈಗ ಅದನ್ನ ಪಬ್ಲಿಕ್ ನೋಟಿಸ್ ಕೊಟ್ಟು ಅರ್ಜಿ ತಗೊಳಕ್ ಆಗಲ್ವಾ? ಯಾಕಂದ್ರೆ ನೀವು ಎಲ್ಲಿ ಅಂತ ಹುಡ್ಕೊಂಡು ಕೂತ್ಕೋತೀರಿ. ಆಯ್ತು, ನೀವು ನೋಡ್ಕೊಂಡು ಮಾಡಿ ಎಷ್ಟಾಗುತ್ತೆ ಅಷ್ಟು. ಹೇಳ್ರಿ, ಈಗ 1 to 5 ಇನ್ ಪ್ರೋಸೆಸ್ ಎಷ್ಟಿದೆ? ಫೈಲ್ ಓಪನ್ ಆಗಿದೆ, ಆದ್ರೆ ಇನ್ನೂ ಕಂಪ್ಲೀಟ್ ಆಗಿದ್ದೆ ಇದು. ಹಾ, ಓಕೆ. ಹಾಗಾದ್ರೆ ಈಗ 10,440 ಬ್ರೇಕಪ್ ಹೇಳಿ ಏರಿಯಾದವರು. ಅದರಲ್ಲಿ ಯಾವಾದ್ರೂ ಇದ್ರೆ ಓಕೆ, ಆಯ್ತು ಬಿಡಿ. ಯಾವ್ದು ಅವ್ರು ವೆರಿಫೈ ಮಾಡ್ಲಿ, ಅವ್ರಿಗೆ ಗೊತ್ತಿಲ್ಲ, ಸುಮ್ಮನೆ ಯಾಕೆ ಮಾತಾಡೋದಿಲ್ಲ. ನೀವೀಗ 10,400 ಒಳಗಡೆ ಬ್ರೇಕಪ್ ಹೇಳಿ. ಅದರಲ್ಲಿ ಮೆಜರ್ಮೆಂಟ್ ಆಗಿರೋದು ಅಥವಾ ಮೆಜರ್ಮೆಂಟ್ಗೆ ಫಿಟ್ ಇರೋದು ಎಷ್ಟು? ಅನ್ನಲ್ಲ, ನಿಮ್ದು 10,400 ಇಂದ 4,500ಗೆ ಒಂದೇ ಸತಿ ಡ್ರಾಪ್ ಮಾಡ್ಬಿಟ್ರಲ್ಲ, ಹೆಂಗೆ? ಯಾವುದು? ಅಂಡರ್ ಆಕಾರ, ಲೆಸ್ ದೆನ್ ಆಕಾರ ಬಂದ ಯಾವ ಯಾವ? ಓ, ರಿಪೋರ್ಟ್ ಹಾಕಿ ವಾಪಸ್ ಇವರಿಗೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ, ಡಬಲ್ ಕೆಲಸ ಆಗುತ್ತೆ. ಆಯ್ತು, 10,400 ಹೊರತುಪಡಿಸಿ ಈಗ ಲೆಸ್ ದೆನ್ ಆಕಾರ ಬಂದಿದ್ದು ಸರ್ವೆಗೆ ಹೋಗಿರೋದು ಎಷ್ಟು? 4,000. ಅದ್ರಲ್ಲಿ ಅರ್ಧ ಸರ್ವೆ ಕಂಪ್ಲೀಟ್ ಆಗಿದೆ. ಇನ್ನು 10,000 ಏರಿಯಾ ಕರೆಕ್ಷನ್, ಅದ್ರಲ್ಲಿ ಒಂದು ಸ್ವಲ್ಪ ಪರ್ಸೆಂಟೇಜ್, ಅದರ್ 10% ಅಷ್ಟು ಅದರ್ ಪ್ರಾಬ್ಲಮ್ಸ್ ಮೇ ಅರೈಸ್. ಉಳಿದಿದ್ದು ಏರಿಯಾ ಕರೆಕ್ಷನ್. 90% ವಿಲ್ ಬಿ ಏರಿಯಾ ಕರೆಕ್ಷನ್, 10% ವಿಲ್ ಬಿ ಪ್ರಾಬ್ಲಮ್ಯಾಟಿಕ್ ಕೇಸಸ್. ಕರೆಕ್ಟಾ? ಬೇರೆ ಸಿನಾರಿಯೋ ಇದೆಯಾ? ಏರಿಯಾ ಡಿಸ್ಪ್ಯೂಟಾ? ಏನ್ ಡಿಸ್ಪ್ಯೂಟ್ ಬಂದು? ವೇಟ್ ಮಾಡಕ್ ಹೋಗ್ಬೇಡಿ, ನೀವು ಲೀಗಲ್ ಇರೋದು ಮಾಡಿ ಮುಗಿಸಿ ಅಷ್ಟೇ. ಅವ್ರು ಹೇಳ್ತಾರೆ ಅಂತ ನಾವು ಕೇಳಕ್ ಆಗೋದಾಗ್ಲಿ. ನಾನು ಅವನ್ಗೆ ನನ್ಗಾಗ್ಲಿಲ್ಲ ಅಂದ್ರೆ ಅವನ್ಗೂ ಆಗೋದ್ ಬೇಡ ಅನ್ನೋದು ಈ ನೀತಿ ಬೇಡ. ನೀವು ಯಾರ್ದು ಬಿಟ್ಟಿದೆ ಅದ್ ಮಾಡ್ಕೊಡಿ. ರೈಟ್, ಓಕೆ. ಅಲ್ಲ, ಆಗದೆ ಇರೋದಕ್ಕೋಸ್ಕರ ಆಗೋದನ್ನು ನಾವು ಮಾಡ್ದಂಗ್ ಮಾಡಿ ಯಾಕೆ ಮಾಡ್ಬೇಕು?
ಆಯ್ತು. ಸೊ ಅದನ್ನ ಮಾಡಿ. ಈಗ ಇವತ್ತು ಗ್ರೀವೆನ್ಸ್ ಬಂದಿದ್ದು ಜಾಸ್ತಿ ಇಂಡೀಕರಣ ಆಗಿಲ್ಲ ಅಂತ, ಈಗ ಹೇಗ್ ಮಾಡ್ತೀರಾ? ಇವು ನಿಮ್ಮ ಹತ್ರ ನಿಮ್ಗೆ ಕಣ್ಣಿಗೆ ಕಾಣುವಂತಹದ್ದು ಎಷ್ಟು ವರ್ಷ ಆಯ್ತು ನೀವ್ ಹೇಳ್ತಾ ಇದ್ದೀರಾ? ಹಳೇದು ಸೇರ್ಸಿನ ಸೇರಿ ಇವತ್ತು ಅದ್ರಲ್ಲಿ ಒಂದು 50-100 ಜನ 50-80 ಜನ ಬಂದಿದ್ದಾರೆ ಇವತ್ತು. ಅದಕ್ಕಿಂತ ಡಬಲ್ ಇರ್ಬೋದು. ಸೊ ಇವಾಗ ಅವುಗಳನ್ನ ಹೇಗೆ ಪ್ರೋಸೆಸ್ ಮಾಡ್ತೀರಾ ಈಗ? ಎಷ್ಟು ದಿನ ಆಗುತ್ತೆ? ನಾವೀಗ ಒಂದಿನ ಅವ್ರ ಎಮ್ಮೆಲ್ಲೆ ಅವ್ರು ಹೇಳ್ದಂಗೆ ಇಲ್ಲೇ ಕುತ್ಕೊಂಡ್ಬಿಟ್ಟು ಇಲ್ಲೇನೆ ಮಾಡ್ಬಿಟ್ಟು ಅವ್ರನ್ನೆಲ್ಲ ಕರೀರಿ. ಇವತ್ತು ಅರ್ಜಿ ಕೊಟ್ಟಿರೋರು ಒಂದಷ್ಟು ಜನ ಇದ್ದಾರೆ, ಕೊಡದೇ ಇರೋರು ಇದ್ದಾರೆ. ಅವ್ರದ್ದು ಯಾರು ಈಗ ನಿಮ್ ಗಮನದಲ್ಲಿ ಇಲ್ಲದೆ ಇರೋದು ಇರ್ಬೋದು, ಮೇ ಬಿ ದೇ ಆರ್ ರಾಂಗ್. ಬಟ್ ತಗೊಂಡು ಅಟ್ಲೀಸ್ಟ್ ಅವ್ರಿಗೆ ನೀವು ಒಂದು ಆರ್ಡರ್ ಪಾಸ್ ಮಾಡಿ ಎಸ್ ಅವ್ರ ನೋ ಅಂತ ಹೇಳ್ಬಿಡಿ. ಮಾಡ್ಬೇಕಲ್ಲ ಈಗ. ಕರೆಕ್ಟ್ ಕರೆಕ್ಟ್. ಸೊ ಒಂದು ಇಂಡೀಕರಣ ಆಗದೆ ಇರೋದು ಬಂತು, ಬೇರೆ ಇನ್ನೇನೇನು ಬಂತು ಇಶ್ಯೂಸ್ ಇವತ್ತು? ಹೌದು. ಈಗ ಇವೆಲ್ಲ ಎಷ್ಟು ದಿನದಲ್ಲಿ ತಗೊಳ್ತೀವಿ? ಅಲ್ಲ, ಅದು ಸಪ್ರೇಟ್ ಮಾತಾಡ್ತೀನಿ. ಫಸ್ಟ್ ಈಗ ತಹಶೀಲ್ದಾರ್ ಪಟ್ಟಿ ಮಾಡಬೇಕು, ಅವರು ರಿಸೀವಿಂಗ್ ಅಥಾರಿಟಿ. ರಿಸೀವ್ ಅವ್ರು ಮಾಡ್ಬೇಕಾನೆ, ನೀವು ಡೈರೆಕ್ಟ್ ರಿಸೀವ್ ಮಾಡ್ತೀರಾ? ಆಯ್ತು. ಈಗ ಉಳಿದಿದ್ದು ಹೇಳಿ, ಪ್ರೈವೇಟ್ ಹೇಳಿ. ಈಗ ಎಷ್ಟು ಡಿಸಿ ಅವರು ಇವ್ರದ್ದು ಎಷ್ಟು ಅರ್ಜಿ ಬಂದಿದೆ ಸರ್ವೆ ರಿಲೇಟೆಡ್, ಸಪರೇಟ್ ಪಟ್ಟಿ ಮಾಡಿ. ಈಗ ಅದರಲ್ಲಿ ಯಾವ್ದು ಸೋಮೋಟೋ ಆಕ್ಷನ್ ತಗೋಬಹುದು, ಇವ್ರು ಅದೊಂದು ಮಾರ್ಕ್ ಮಾಡ್ಕೊಡ್ಲಿ ಇವರಿಗೆ. ಅಂಡ್ ಇನ್ಯಾವ್ದು ಅದಾಲತ್ ಟೈಪ್ ಮಾಡ್ಬೇಕಾದ್ರೆ ಅದಾಲತ್ಗೆ ಒಂದು ಡೇಟ್ ಫಿಕ್ಸ್ ಮಾಡಿ ಒಂದು ಏನಾದ್ರು ಕರ್ಸ್ಕೊಂಡು ಅವ್ರನ್ನ ಮಾಡೋ ತರ ಮಾಡ್ಬೇಕು. ಈಗ ಅವ್ರಿಗೆ ಮತ್ತೆ ಬನ್ನಿ ಅಂತ ಹೇಳ್ಬೇಕಾಗಿ ಬರ್ಬಹುದು, ಅವಶ್ಯಕತೆ ಇದ್ರೆ ಕರೀಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.